ಕರ್ತನಾಮಕ್ಕೆ ಮಹಿಮೆಯಾಗಿ. ಇಲ್ಲಿ ದೇವರೇ ನಿಮಗೆ ಸ್ತೋತ್ರಗಳು ಸ್ವಾಮಿ. ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯದೊಂದಿಗೆ ನಿನ್ನ ಮುಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಮಾಡಿ. ಇಲ್ಲಿ ನಾವು ನೋಡುವಂಥದ್ದು ಸ್ತೋತ್ರ ಹಾಲೆಲೂಯ 22:5 ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸ್ತೋತ್ರ ಹಾಲೆಲೂಯ ಅಬ್ರಾಹ್ಮನ ತನ್ನ ಸೇವಕರಿಗೆ ಹೇಳುವಂತ ಮಾತು, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂಬುದಾಗಿ ಹೇಳಿದ್ರಿಂದ ಸೇವಕರುಗಳಿಗೆ ಸ್ವಾಮಿ ಸ್ತೋತ್ರ ಸೇವಕರುಗಳಿಗೆ ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾನೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ತಿರುಗಿ ನಿಮ್ಮ ಬಳಿಗೆ ಬರುತ್ತೇವೆ ಅದು ಎಂಬುದಾಗಿ. ಅಲ್ಲಿಗೆ ಎಂಬುದಾಗಿ ಹೇಳಿದ್ರೆ ದೇವರು ನೇಮಿಸಿದ ಸ್ಥಳ. ಹಾಲೆಲೂಯ. ಆ ಸ್ಥಳ ಇಲ್ಲಿರುವ ಸೇವಕರುಗಳಿಗೆ ಗೊತ್ತಿಲ್ಲ, ಆ ಸ್ಥಳ ಇಸಾಕನಿಗೆ ಗೊತ್ತಿಲ್ಲ, ಆ ಸ್ಥಳ ಸ್ತೋತ್ರ ಹಾಲೆಲೂಯ ಅಬ್ರಾಹ್ಮನಿಗೆ ಗೊತ್ತಿದೆ. ಯಾಕಂದ್ರೆ ದೇವರು ಅಬ್ರಾಹ್ಮನ ಬಳಿಗೆ ಹೇಳಿದ್ದು, ನಿನಗೆ ಇರುವಂತ ಒಬ್ಬನೇ ಒಬ್ಬ ಮಗನನ್ನು ಕರೆದುಕೊಂಡು ಎಲ್ಲಿಗೆ ಕರೆದುಕೊಂಡು ಬಾ, ಎಲ್ಲಿಗೆ ಕರೆದುಕೊಂಡು ಬಾ, ಮೋರಿಯಾ ಬೆಟ್ಟಕ್ಕೆ ಸ್ತೋತ್ರ ಹಾಲೆಲೂಯ ನೀನು ಕರೆದುಕೊಂಡು ಬಂದು ಅಲ್ಲಿ ಅದನ್ನು ಯಜ್ಞ ಮಾಡಬೇಕೆಂಬುದಾಗಿ. ಆದ್ರೆ ಅಬ್ರಾಹ್ಮ ಅದನ್ನು ಯಾರಿಗೂ ತಿಳಿಸಲಿಲ್ಲ, ತನ್ನ ಹೆಂಡತಿಗೂ ತಿಳಿಸಲಿಲ್ಲ, ತನ್ನ ಮಗನಿಗೂ ತಿಳಿಸಲಿಲ್ಲ. ಮಗನಿಗೆ ತಿಳಿಸಿದ್ರೆ ಮಗನು ಮನೆ ಬಿಟ್ಟು ಓಡಿ ಹೋಗ್ತಾನೆ, ಮಗ ಕೈಗೆ ಸಿಕ್ಕೋದಿಲ್ಲ. ಯಾಕಂದ್ರೆ ಮಗನು ಯವನಸ್ಥನಾದ ಮಗನು. ನಿನ್ನನ್ನು ಕರ್ಕೊಂಡು ಹೋಗಿ ಸ್ವಾಮಿ ಹೇಳಿದಾನೆ ಯಜ್ಞ ಮಾಡ್ತಾನೆ, ನಿನ್ನನ್ನು ಯಜ್ಞವೇದ ಮೇಲೆ ಹಾಕಿ ಕತ್ತಿ ತಗೊಂಡು ನಿನ್ನ ಕುಯ್ತಾನೆ ಕಟ್ ಮಾಡ್ತಾನೆ ಎಂಬುದಾಗಿದ್ರೆ ಮಗನು ಮನೆಯಲ್ಲಿ ಇರ್ತಾನ? ಇಲ್ಲ, ಓಡಿ ಹೋಗ್ತಾನೆ. ಅದರಿಂದ ಇಸಾಕನಿಗೆ ಅಬ್ರಾಹ್ಮನ ಹೇಳಿಲ್ಲ, ಹೆಂಡತಿಯಾದ ಸಾರಾಳಕ್ಕೂ ಹೇಳಿಲ್ಲ, ನಿನ್ನ ಮಗನನ್ನು ಸ್ವಾಮಿ ಕೇಳಿದ್ದಾನೆ ಯಜ್ಞಕ್ಕಾಗಿ ನಾನು ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ. ಸಾರಳು ಸ್ವಬ್ರ ಮನೆಯೆಲ್ಲ ರಂಪಾಟ ಮಾಡ್ತಿದ್ಲೇನೋ ಗೊತ್ತಿಲ್ಲ, ಊರನ್ನು ಕೂಡಿಸಿದ್ಲು ನನಗೆ ಗೊತ್ತಿಲ್ಲ. ಅಲ್ಲಿ ಸಾರಾಳಿಗೂ ಸ್ವಬ್ರ ಅಬ್ರಾಹ್ಮನಿಗೆ ಹೇಳಿಲ್ಲ, ತನ್ನ ಸೇವಕರುಗಳಿಗೆ ಹೇಳಿಲ್ಲ. ಸೇವಕರುಗಳಿಗೆ ಒಂದು ವೇಳೆ ಹೇಳಿದ್ರೆ ಇದುವರೆಗೆ ಯಜಮಾನನೆಂಬುದಾಗಿ ಬೆಲೆ ಕೊಡುತ್ತಿದ್ದಂತ ಆ ಸೇವಕರುಗಳು ಈತನಿಗೆ ಹುಚ್ಚಿ ಹಿಡಿದಿದೆ. 100 ವರ್ಷದಲ್ಲಿ ಮುದಿ ಪ್ರಾಯದಲ್ಲಿ ಒಂದು ಮಗುವನ್ನು ದೇವರು ಕೊಟ್ಟಿದ್ದಾನೆ, ಇವನಿಗೇನೋ ಹುಚ್ಚಿಡಿದಿದೆ, ಇವನು ದೇವರು ಮಾತಾಡಿಸದಂತೆ ಇಲ್ಲಿ ಯಜ್ಞ ಕೊಡೋದನ್ನ ಕೇಳಿದಂತೆ ಇವ್ರು ಕರ್ಕೊಂಡೋಗಿ ಯಜ್ಞ ಕೊಡ್ತಾನೆ, ನೀನು ಹುಚ್ಚ ಎಂಬುದಾಗಿ ಸೇವಕರು ಹೇಳ್ಬಹುದು. ಹೇಳುವಂತ ತಾತ್ಪರ್ಯಗಳಲ್ಲಿ 3 ಜನರು ಹೀಗೆ ಮಾತನಾಡಲಿಕ್ಕೆ ಅವಕಾಶಗಳು ಇರುವಂತದ್ದೇ. ಆದ್ರೆ ಅಬ್ರಾಹ್ಮನ ಇವರು 3 ಜನರು ವಿಷಯವನ್ನು ಮುಟ್ಟಿಸಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿಯೂ ನಾವು ನೆನೆಸ್ತೇವೆ, ಏನೋ ಪ್ರವಾದನೆ ಅಂತೆ, ಏನೋ ದರ್ಶನ ಅಂತೆ, ಏನೋ ನನ್ನ ಸ್ವಪ್ನ ಅಂತೆ, ಹೀಗೆ ಸಿಕ್ತಂತೆ, ಸಭೆಯಲ್ಲಿ ಹಿಂಗೆ ಆಗುತ್ತಂತೆ, ಹಿಂಗೆ ಹೋಗುತ್ತಂತೆ ಎಂಬುದಾಗಿ ನಾವು ಮಾತನಾಡ್ತೀವಿ. ಯಾಕೆ ಹೇಳ್ರಿ? ಆದ್ರೆ ಗಂಧ ಗಾಳಿ ನಮಗೆ ಇರೋದೇ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇರೋದಿಲ್ಲ. ದರ್ಶನ ಅಂದ್ರೆ ಗೊತ್ತೇ ಇಲ್ಲ, ಸ್ವಪ್ನ ಅಂದ್ರೆ ಗೊತ್ತೇ ಇಲ್ಲ, ದೇವರ ಶಬ್ದ ಕೇಳೋದು ಗೊತ್ತೇ ಇಲ್ಲ. ಗೊತ್ತಿಲ್ಲದವ್ರಿಗೆ ಇದೆಲ್ಲ ಏನಾಗಿರ್ತದೆ? ಹೊಸ ಕಾರ್ಯಗಳಾಗಿರ್ತದೆ. ಆದ್ರಿಂದ ಸ್ತೋತ್ರ ಅಬ್ರಾಹ್ಮನ ಯಾರಿಗೂ ತಿಳಿಸಲಿಲ್ಲ, ತಿಳಿಸದೆ ಸ್ತೋತ್ರ ಹಾಲೆಲೂಯ ಇಸಾಕನನ್ನು ಕರೆದುಕೊಂಡು ಯಜ್ಞಕ್ಕೆ ಬೇಕಾದ ಎಲ್ಲವನ್ನು ಕತ್ತೆ ಮೇಲೆ ಒರೆಸಿಕೊಂಡು ಅಲ್ಲಿ ಹೋಗಿ ಕತ್ತೆಯನ್ನು ಸೇವಕರಲ್ಲಿ ಬಿಟ್ಟು ಕತ್ತೆ ಮೇಲೆ ಒರೆಸಿದ ಕಟ್ಟಿಗೆಯನ್ನು ಇಸಾಕನ ಮೇಲೆ ಒರೆಸಿ ಆ ಸ್ತೋತ್ರ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಅದನ್ನು ಸೇವಕರಿಗೆ ಹೇಳ್ತಾ ಇದ್ದಾನೆ, ನೀವು ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಹೋಗಿ ದೇವ ಆರಾಧನೆ ಮಾಡಿ ಹಿಂತಿರುಗಿ ನಾವು ಬರುತ್ತೇವೆ ಎಂಬುದಾಗಿ ಹೇಳ್ತಾ. ಆದ್ರೆ ಅಬ್ರಾಹ್ಮನಿಗೆ ಹೇಳುವಾಗಲೇ ಗೊತ್ತು, ಹಿಂತಿರುಗಿ ಬರುವಾಗ ನಾನು ಒಬ್ಬನೇ ಬರುವಂಥದ್ದು. ಯಾಕೆ? ಹೋಗ್ತಾ ಇರೋ ನನ್ನ ಮಗನನ್ನು ಯಜ್ಞ ಮಾಡ್ಲಿಕ್ಕೆ. ಹಾಲೆಲೂಯ, ಹಾಲೆಲೂಯ. ಹಾಗಾಗಿರುವುದಾದ್ರೆ ಸ್ತೋತ್ರ ಹಾಲೆಲೂಯ. ಆರಾಧನೆ ಅಂದ್ರೆ ಏನು? ಏನು ಆರಾಧನೆ? ಏನು ಆರಾಧನೆ? ಕರ್ತನಿಗೆ ಸ್ತೋತ್ರ. ಇಲ್ಲಿ ಅಬ್ರಾಹ್ಮನು ಮಾಡುವಂತ ಆರಾಧನೆ ಸ್ತೋತ್ರ ಯಜ್ಞದಲ್ಲಿ, ಸ್ತೋತ್ರ ಯಜ್ಞ ಪೀಠದಲ್ಲಿ, ಯಜ್ಞ ವೇದಿಯಲ್ಲಿ ಬಲಿಯನ್ನು ಸಮರ್ಪಿಸುವುದು ಆರಾಧನೆಯಾಗಿದೆ. ಹಾಲೆಲೂಯ. ಹೊಸ ಒಡಂಬಡಿಕೆ ಆರಾಧನೆ ಸ್ತೋತ್ರ ಹಾಲೆಲೂಯ. ನನಗಿಷ್ಟವಾದದ್ದು ಎಲ್ಲವನ್ನು ತೆಗೆದು ಹಾಕಿ ನನ್ನನ್ನು ಕರ್ತನಿಗೆ ಸಮರ್ಪಿಸುವಂತೆ ನಿಜವಾದ ಒಂದು ಆರಾಧನೆಯಾಗಿದೆ. ಹಾಲೆಲೂಯ, ಹಾಲೆಲೂಯ. ಆ ಆರಾಧನೆ ಮಾಡ್ಲಿಕ್ಕೆ ನಿಮ್ಮಿಂದ ಇವತ್ತು ಸಾಧ್ಯವಾಗ್ತಾ ಇದೆಯಾ? ಆ ಆರಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆಯಾ? ಭಾನುವಾರ ದಿವಸ ನಾವು ಆರಾಧನೆಗಾಗಿ ಬರ್ತೇವೆ, ಆರಾಧನೆಗಾಗಿ ನಾವು ಬರ್ತೇವೆ. ಆರಾಧನೆಗಾಗಿ ಬರುವ ಮೊದಲು ಸ್ತೋತ್ರ ಹಾಲೆಲೂಯ ಶನಿವಾರ ರಾತ್ರಿ ಕರ್ತನೇ ನಾನು ಈ ವಾರ ಮಾಡಿದ ಎಲ್ಲವನ್ನು ಕ್ಷಮಿಸು, ನಾಳೆ ನಿನ್ನ ಸನ್ನಿಧಿಗೆ ಬರುವಾಗ ನೀನು ಸ್ತೋತ್ರ ನನ್ನೊಂದಿಗೆ ವಾಕ್ಯದ ಮೂಲಕ ಮಾತನಾಡ್ತೀಯ. ಯಾಕೆಂದ್ರೆ ಸ್ತೋತ್ರ ಹಾಲೆಲೂಯ ನಾನೊಂದು ವಿಶ್ವಾಸಿಯಾಗಿ ಸ್ತೋತ್ರ ಹಾಸನ ಪಟ್ಟಣದಲ್ಲಿ ನಾನು ಇದ್ದಾಗ, ನಾನು ಸ್ತೋತ್ರ ಚಿಕ್ಕಮಂಗ್ಳೂರಿಗೆ ನಾನು ಪ್ರಾರ್ಥನೆಗೆ ಹೋಗುವಾಗ ಶನಿವಾರವಾದ್ರೆ ನಮಗೊಂದು ಭಯ ಆರಂಭವಾಗ್ತಾ ಇತ್ತು. ಏನು ಭಯ ಎಂಬುದಾಗಿದ್ರೆ ಭಾನುವಾರ ಆರಾಧನೆಯಲ್ಲಿ ಪ್ರಿಯ ಸೇವಕರು ನಾನು ಮಾಡಿದ ಕಾರ್ಯಗಳನ್ನು ಎತ್ತಿ ತೋರಿಸ್ತಾ ಇದ್ದರು.
ಹಾಲೆಲೂಯ. ನಾನು ಆ ರೀತಿಯಾಗಿ ಆತು ಬಂದದ್ರಿಂದ ನಾನು ಪ್ರವಾದನೆಗಳು ನಂಬ್ತೇನೆ. ಸ್ತೋತ್ರ. ದೇವರ ಆತ್ಮನ ಕೆಲವರ ಬಳಿ ಮಾತನಾಡೋದು ನಾನು ನಂಬ್ತೇನೆ. ಕರ್ತನಿಗೆ ಸ್ತೋತ್ರ. ಆಗ ನಾವು ಮಾಡಿದೆಲ್ಲವೂ ನಮಗೆ ಬಹಿರಂಗಪಡಿಸ್ತಾರೆ. ಕರ್ತನಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಸ್ತೋತ್ರ. ಹಾಲೆಲೂಯ. ನಮಗೆ ಆರಾಧನೆಗೆ ಬರುವಾಗ ಭಯವಿದೆಯಾ? ಭಯ, ದೇವರ ಮೇಲೆ ಭಯ ಇದೆಯಾ? ಓ, ನಾನು ಮಾಡಿದ ಕಾರ್ಯಗಳು ಈ ತಪ್ಪಾದನ್ನು ನಾನು ಮಾಡಿದ್ದೇನಲ್ಲ, ಹೇಗೆ ನನ್ನ ಆರಾಧನೆಗೆ ಹೋಗ್ಲಿ, ನನ್ನ ಆರಾಧನೆಗೆ ಹೋದ್ರೆ ದೇವರು ನನ್ನನ್ನು ಕ್ಷಮಿಸ್ತಾನ ಎಂಬುದಾಗಿ ಯೋಚನೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಿದೆಯಾ? ಒಂದು ವಾಕ್ಯವನ್ನು ನೋಡೋಣ. ಪ್ರಸಂಗಿ ಪುಸ್ತಕ ಅದರ 4ನೇ ಅಧ್ಯಾಯ 5ನೇ ಅಧ್ಯಾಯ ಅದರ ಮೊದಲನೇ ವಾಕ್ಯ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಾಕ್ಯ. ಸಾಕು. ದೇವಸ್ಥಾನಕ್ಕೆ ಹೋಗುವಾಗ, ದೇವಾಲಯಕ್ಕೆ ಹೋಗುವಾಗ, ದೇವ ಮಂದಿರಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯ ಸ್ತೋತ್ರ ಹಾಲೆಲೂಯ ಹೆಜ್ಜೆಯನ್ನು ಗಮನಿಸು. ಅಂದ್ರೆ ನಿನ್ನ ಸ್ತೋತ್ರ ಹಾಲೆಲೂಯ ಪಾದವನ್ನು ನೀನು ಗಮನಿಸು. ಸ್ತೋತ್ರ ಹಾಲೆಲೂಯ. ಯಾಕೆಂದ್ರೆ ಇವತ್ತಿದು ಹೋಗ್ತಾ ಇರುವುದು ಆಲಯದ ಒಳಗೆ. ಅಂದ್ರೆ ದೇವರು ಸ್ತೋತ್ರ ಹಾಲೆಲೂಯ ಸಂಪಾದಿಸಿದ ಸಭೆ, ಆ ಸಭೆಯ ಶಿರಸ್ಸಾಗಿರುವ ಕ್ರಿಸ್ತನ ಬಳಿಗೆ ನಾನು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಸ್ತೋತ್ರ ಹಾಲೆಲೂಯ ಕಳೆದ 7 ದಿವಸಗಳ ಕಾಲ ನಾನು ಹೇಗಿದ್ದೆ ಎಂಬುದನ್ನು ನಾವು ಎಂದಾದರೂ ನೆನಪಿಸಿಕೊಂಡು ಅದನ್ನು ಪ್ರಾರ್ಥಿಸಿ ಕ್ಷಮೆಯೊಂದಿಗೆ ದೇವ ಆರಾಧನೆಗೆ ನಾವು ಬರ್ತಾ ಇದ್ದೇವಾ? ಕರ್ತನಿಗೆ ಸ್ತೋತ್ರ. ನಾವು ನೆನೆಸೋಣ ಪ್ರಿಯರೇ. ನಾವು ಆರಾಧಿಸ್ತಾ ಇದ್ದೇವೆ. ನಮ್ಮ ಆರಾಧನೆ ಅದು ಪೂರ್ಣವಾಗುವಂಥದ್ದು ಅದು ಯಾವುದರಿಂದ ಎಂಬಾಗಿ ಹೇಳಿದ್ರೆ, ಯಾವುದರಿಂದ ನಮ್ಮ ಆರಾಧನೆ ಪೂರ್ಣವಾಗುವಂಥದ್ದು? ಸ್ತೋತ್ರ ಹಾಲೆಲೂಯ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸ್ತೋತ್ರ ಆ ಆರಾಧನೆ ಪೂರ್ಣವಾದದ್ದು, ಅಬ್ರಾಹ್ಮನ ಆರಾಧನೆ ಪೂರ್ಣವಾದದ್ದು ಒಂದು ಯಜ್ಞದ ಕುರಿಮರಿಯಿಂದ. ಹಾಲೆಲೂಯ, ಹಾಲೆಲೂಯ. ಆ ಯಜ್ಞದ ಕುರಿಮರಿ ಯೇಸು ಕ್ರಿಸ್ತನಾಗಿದ್ದಾನೆ. ಅಲ್ಲಿ ತನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸಿದ್ರೆ ಆರಾಧನೆ, ಆದ್ರೆ ತನ್ನ ಮಗನಿಗೆ ಬದಲಾಗಿ ಒಂದು ಟಗರಲ್ಲಿ ಪೊದೆಲಿರುವುದು ನೋಡಿ ಅದನ್ನು ಸ್ತೋತ್ರ ಯಜ್ಞವಾಗಿ ಸಮರ್ಪಿಸಿದಾನೆ. ಅಂದ್ರೆ ಯಜ್ಞಕ್ಕೆ ಒಂದು ಕುರಿಮರಿ ಬೇಕಾಗಿದೆ. ಆ ಕುರಿಮರಿ ನನ್ನ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಇವತ್ತು ನಮ್ಮ ಆರಾಧನೆಯಲ್ಲಿ ಸ್ತೋತ್ರ ಹಾಲೆಲೂಯ ಆ ಯಜ್ಞದ ಕುರಿಮರಿಯ ಸಾನ್ನಿಧ್ಯ, ಆತನ ಪ್ರಸನ್ನತೆ ನಮ್ಮ ಮೇಲೆ ಆವರಿಸಿಕೊಂಡಿದೆಯಾ? ಅದು ನಮ್ಮ ಮಧ್ಯದಲ್ಲಿ ಇದೆಯಾ? ಇದು ನಮ್ಮ ಆರಾಧನೆಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶವಾಗಿದೆ. ದಿವಸ ಕರ್ತನಿಗೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದೇ ರೀತಿಯಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಮಧ್ಯದಲ್ಲಿರುವಂಥದ್ದು ಕರ್ತನ ಮೇಜು. ಆ ಕರ್ತನ ಮೇಜು ನಡೆಯುವಂಥದ್ದೇ ಸ್ತೋತ್ರ ಹಾಲೆಲೂಯ. ಆ ಕರ್ತನ ಮೇಜು ನಡೆಯುವಂಥದ್ದೇ ಯಜ್ಞದ ಕುರಿಮರಿಯ ರಕ್ತದಿಂದಾಗಿದೆ. ಯಜ್ಞದ ಕುರಿಮರಿಯ ಆತನಿಂದಲೇ ಆಗಿರುವಂಥದ್ದಾಗಿದೆ. ಆದ್ರೆ ಯಜ್ಞದ ಕುರಿಮರಿ ಹೇಳ್ತಾನೆ, ನನ್ನ ದೇಹ ನನ್ನ ರಕ್ತವನ್ನು ಸ್ತೋತ್ರ ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಬೇಕಾಗಿ ಆತನ ಹೇಳುತ್ತಿರುವುದಾದ್ರೆ ಈ ಸ್ತೋತ್ರ ಕರ್ತನ ಮೇಜು ಪೂರ್ಣಗೊಳ್ಳುವಂಥದ್ದು ಯಜ್ಞದ ಕುರಿಮರಿಯಿಂದ ಆಗಿದೆ. ಹಾಲೆಲೂಯ. ಆ ಕರ್ತನ ಮೇಜು ಬಳಿಗೆ ಬರುವ ನಮಗೆ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ, ದೇವರ ಮೇಲೆ ಭಯ ಭಕ್ತಿ ನಮ್ಮಲ್ಲಿ ಇವತ್ತು ಪ್ರಕಟವಾಗ್ತಾ ಇದೆಯಾ? ನಮ್ಮನ್ನು ನಾವು ನೆನೆಸುವರಾಗಿರೋ ಬೇರೆ ಸ್ತೋತ್ರ ಹಾಲೆಲೂಯ. ಯಾಕಂದ್ರೆ ಅವರು ಸ್ತೋತ್ರ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ನಾವು ಅಲ್ಲಿ ನೋಡುವುದಾದ್ರೆ, ಪರಲೋಕದಲ್ಲಿ ಕಿರೀಟ ಬಿಟ್ಟಿರುವಂತ 24 ಮಂದಿಯು ಕುರಿಮರಿಯಾದ ಕ್ರಿಸ್ತನನ್ನು ನೋಡುವಾಗ ಕ್ರಿಸ್ತನ ಪಾದದಲ್ಲಿ ಕಿರೀಟ ಬಿಟ್ಟು ಯಜ್ಞದ ಕುರಿಮರಿಗೆ ಸ್ತೋತ್ರವನ್ನು ಸಲ್ಲಿಸುವುದನ್ನು ನೋಡ್ತಾ ಇದ್ದಾರೆ. ಓದೋಣ. ಅದಕ್ಕೆ ಸ್ತೋತ್ರ ಪ್ರಕಟಣೆ ಪುಸ್ತಕ 13:8. ಕರ್ತನಿಗೆ ಸ್ತೋತ್ರ. ಅವರೆಲ್ಲರಿಗೆ ನಮಸ್ಕಾರದ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರವಾಗಿ. ಹಾಗೆ ಸ್ತೋತ್ರ ಹಾಲೆಲೂಯ. ದೇವರು ಸ್ತೋತ್ರ ಮೊದಲಾಗಿ ಆರಿಸಿಕೊಂಡ ದೇವ ಮನುಷ್ಯರು ಆದಾಮನು ಅವುಗಳು, ಅವರು ಸ್ತೋತ್ರ ಹಾಲೆಲೂಯ ಅವರು ದೇವರು ಕೊಟ್ಟಾದ ಕಾರ್ಯಗಳನ್ನು ಮಾಡದೆ, ಆ ಕಾರ್ಯಗಳಿಗೆ ಸ್ತೋತ್ರ ವಿಧೇಯರಾಗಿ ಹೋಗದೆ ಸ್ತೋತ್ರ ಹಾಲೆಲೂಯ ಅವರು ನಿಲ್ಲುವಾಗ ಸ್ತೋತ್ರ ಹಾಲೆಲೂಯ ಅಲ್ಲಿ ಸ್ತೋತ್ರ ಅವರು ಸ್ತೋತ್ರ ತಿನ್ನಬಾರದ ಹಣ್ಣನ್ನು ತಿಂದು ಅವರ ದೃಷ್ಟಿಗಳು ಬಂದಾಗ ನಾವು ಬೆಚ್ಚಲಾಗಿದೆ ಎಂದು ನೆನೆಸಿ ಅವರು ಅಡಗಿಕೊಂಡಿರುವಾಗ ಅಲ್ಲಿಯೂ ಸ್ತೋತ್ರ ಹಾಲೆಲೂಯ ಮತ್ತೆ ಅವರಿಗೆ ಒಂದು ಚರ್ಮದ ಅಂಗಿ ಸ್ತೋತ್ರ ತೊಡಿಸಲ್ಪಟ್ಟೆ ಎಂಬುದಾಗಿ ಹೇಳ್ತಾ ಇದೆ. ಅಲ್ಲಿ ಕುಯ್ಯಲ್ಪಟ್ಟ ಕುರಿ ಅದು ಯಜ್ಞದ ಕುರಿಮರಿಯಾಗಿದೆ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಯಜ್ಞದ ಕುರಿಮರಿ ಬರೀ ಶಿಲುಬೆಯಲ್ಲಿ ಮಾತ್ರ ಅಲ್ಲ, ಸ್ತೋತ್ರ ಹಾಲೆಲೂಯ ಆದಿಯಿಂದಲೂ ಕುಯ್ಯಲ್ಪಡ್ತಾ ಇದೆ. ಆದಿಯಿಂದಲೂ ಅದು ಕುಯ್ಯಲ್ಪಡ್ತಾ ಇದೆ. ಅದು ಕೆಲವು ಜನರಿಗಾಗಿ, ಕೊನೆಯದಾಗಿ ಸರ್ವ ಲೋಕಕ್ಕಾಗಿ, ಸೃಷ್ಟಿಗಾಗಿ ಕೊಯ್ಯಲ್ಪಟ್ಟದಾಗಿತ್ತು. ಈ ಕುರಿಮರಿಗೆ ಕೊಯ್ಯಲ್ಪಟ್ಟದ್ದು ಜಗತ್ ಉತ್ಪಾದನೆಗೆ ಮೊದಲೇ ಅದು ಕೊಯ್ಯಲ್ಪಟ್ಟದಾಗಿದೆ ಪ್ರಿಯರೇ. ಆವು ಸ್ತೋತ್ರ ಅವುಗಳನ್ನು ವಂಚಿಸುವಾಗ ಆ ಕ್ಷಣದಲ್ಲೇ ದೇವರ ಮಹಿಮೆಯ ವಸ್ತ್ರ ಆ ಆದಾಮ ಅವುಗಳಲ್ಲಿ ಕಳ
ಕಳಚಿ ಹೋಗುವಾಗ ಶುದ್ರ ದೇವರು ತನ್ನ ಮಹಿಮೆಯ ವಸ್ತ್ರವನ್ನು ತೊಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನ್ನ ಮಹಿಮೆಯ ವಸ್ತ್ರವನ್ನು, ಚರ್ಮದ ಅಂಗಿಯನ್ನು ಅವರಿಗೆ ಹಾಕ್ತಾನೆ. ವೆಚ್ಚವಾಗಿ ಅಂಜೂರದ ಮರದ ಎಲೆಯನ್ನು ಉಚ್ಚುಕೊಂಡಿರುವಾಗ ಅವುಗಳನ್ನು ತೆಗೆಸಿ ಚರ್ಮದ ಅಂಗಿಯನ್ನು, ಅದರ ಯಜ್ಞದ ಕುರಿಯಾದ ಆತನ ಶುದ್ರ ಚರ್ಮವನ್ನು, ಅಂದ್ರೆ ದೇವರ ಮಹಿಮೆಯ ವಸ್ತ್ರವನ್ನು ಶುದ್ರ ಅವರಿಗೆ ಶುದ್ರ ಆಗ್ತಾ ಇದ್ದಾನೆ. ಹಾಗೆ ಶುದ್ರ ಅವರ ಲೌಕಿಕವಾದ ಆ ವಸ್ತ್ರ ಕಳಚಿ ಹೋಗುವಾಗ ಶುದ್ರ ಅವರಲ್ಲಿರುವಂತ ಶುದ್ರ ಆತ್ಮ ಸತ್ವವಾಗಿ ಸತ್ಯದಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಶುದ್ರ ಇವತ್ತು ನಮ್ಮೊಳಗಿರುವಂತ ಆತ್ಮ ಸಾಯುವಂಥದ್ದಲ್ಲ, ಅದು ಸಾಯುವುದಿಲ್ಲ. ಆತ್ಮ ಎಂದಿಗೂ ಆ ಆತ್ಮ ಕಳಿಸಿಕೊಟ್ಟಾತನ ಬಳಿಗೆ ಹೋಗ್ತದೆ, ಕಳಿಸಿಕೊಟ್ಟಾತನ ಬಳಿಗೆ ಹೋಗ್ತದೆ. ಹಳ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಶುದ್ರ ಆ ಆತ್ಮ ಸ್ತೋತ್ರ ಮೌನವಾಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದನ್ನು ನಿಂದಿಸಿ ಅದನ್ನು ದುಃಖಪಡಿಸುವಾಗ ಸ್ತೋತ್ರ ಅದು ಮೌನಕ್ಕೆ ಜಾರ್ತದೆ ಎಂಬುದಾಗಿ ನೋಡ್ತದೆ. ಕರ್ತನಿಗೆ ಸ್ತೋತ್ರ. ಹಾಗೆ ಅಲ್ಲಿ ಆತ್ಮ ಬಿಟ್ಟು ಹೋದ ವ್ಯಕ್ತಿಗಳೆಲ್ಲ ಏನಾಗ್ತಿದ್ದಾರೆ ಎಂಬುದಾಗಿ ಹೇಳಿದ್ರೆ ಗುಲಾಮತನಕ್ಕೆ ಅವರು ಗುರಿ ಆಗ್ತಾ ಇರೋದನ್ನು ನಾವು ಸತ್ಯದಲ್ಲಿ ಅನೇಕರು ನೋಡ್ತೇವೆ. ಸೌಲನು ಅರಸನಾಗಿದ್ದು ಯಾವಾಗ ಆತ್ಮನನ್ನು ಆತನು ಬಿಟ್ಟು ದುರಾತ್ಮನ ಬಂದನು, ಆಗ ಆತನು ದಾವೀದನಿಗೆ ಗುಲಾಮನಾದನು. ಯಾಕಂದ್ರೆ ದಾವೀದನ ಕಿನ್ನರಿನ ನುಡಿಸದೆ ಸೌಲನಲ್ಲಿರುವ ದುರಾತ್ಮ ಬಿಟ್ಟು ಹೋಗ್ತಾ ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರದಲ್ಲಿ ಸತ್ಯದಲ್ಲಿ ಆದಿಕಾಂಡದಲ್ಲಿ ಸ್ತೋತ್ರ 22ನೇ ಅಧ್ಯಾಯವನ್ನು ನೋಡುವುದಾದ್ರೆ ಅಲ್ಲಿ ಸ್ತೋತ್ರ ಕೊಯ್ಯಲ್ಪಟ್ಟ ಆ ಒಂದು ಸ್ತೋತ್ರ ಕುರಿ ಅದು ಯಜ್ಞದ ಕುರಿ ಆಗಿದೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಲ್ಲಿ ಕೊಯ್ಯಲ್ಪಟ್ಟ ಕುರಿ ಅದು ಯಜ್ಞದ ಕುರಿ ಆಗಿದೆ. ಯಾಜಕ ಕಾಂಡದಲ್ಲಿ ಸ್ತೋತ್ರ ಅರ್ಪಿಸಲ್ಪಟ್ಟ ಯಾಜಕ 16ನೇ ಅಧ್ಯಾಯದಲ್ಲಿ ಆ ದೋಷ ಪರಿಹಾರಕ ಯಜ್ಞ ಅದು ಪೂರ್ಣವಾದ ಯಜ್ಞ, ಅದು ಸ್ತೋತ್ರ ಕೊಯ್ಯಲ್ಪಟ್ಟ ಕುರಿ ಅದು ಯೇಸು ಕ್ರಿಸ್ತನಾಗಿರುವ ಆತನಾಗಿದ್ದಾನೆ. ಅರಣ್ಯಕಾಂಡ 29ನೇ ಅಧ್ಯಾಯದಲ್ಲಿಯೂ ಅದು ಸ್ತೋತ್ರ ಯಜ್ಞದ ಕುರಿಯಾಗಿರುವುದಾಗಿದೆ. ದೇವರು ನಮ್ಮನ್ನು ಪರೀಕ್ಷಿಸುವವನಲ್ಲ. ದೇವರು ಅಬ್ರಾಮನನ್ನು ಪರೀಕ್ಷಿಸಲಿಲ್ಲ. ದೇವರು ಅಬ್ರಾಮನನ್ನು ಪರೀಕ್ಷಿಸಿದಲ್ಲ, ದೇವರು ಅಬ್ರಾಮನನ್ನು ಪರಿಶೋಧಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪರಿಶೋಧನೆ ನಮ್ಮಲ್ಲಿಯೂ ಬರ್ತದೆ. ಇವತ್ತು ಪರಿಶೋಧನೆ ಅದು ಅಗ್ನಿಯಲ್ಲಿ ಅದನ್ನು ನಮ್ಮನ್ನು ಪರಿಶೋಧಿಸುವವನಾಗಿದ್ದಾನೆ. ಆದ್ರಿಂದ ಸ್ತೋತ್ರ ಕೊರಿಂಥ ಪುಸ್ತಕಗಳು ಹೇಳ್ತದೆ, ಮನುಷ್ಯರು ಸಹಿಸಿಕೊಳ್ಳಬಹುದಾದ ಶೋಧನೆ ಹೊರತು ಬೇರೇನು ನಿಮಗೆ ಬರಲಿಲ್ಲ. ಶೋಧನೆ ಬರುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ, ತೋರಿಸಿಕೊಡುತ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ನಾವೆಂಥ ಶೋಧನೆ ಒಳಗೆ ಹಾದು ಹೋಗುವುದಾದ್ರು, ನಾವೆಂಥ ಶೋಧನೆ ಒಳಗೆ ನಾವು ಹಾದು ಹೋಗುವುದಾದ್ರು, ಯಜ್ಞದ ಕುರಿಯಾಗಿರುವ ಕ್ರಿಸ್ತನು ನನ್ನ ನಿಮ್ಮ ಜೊತೆಯಲ್ಲಿ ಇರುವುದಾದ್ರೆ ಆತ ನಮಗೆ ಬೇಕಾದ ಮಾರ್ಗವನ್ನು ಆತ ನಮಗೆ ಸರಾಗ ಮಾಡಿಕೊಡುವಂತನಾಗಿದ್ದಾನೆ. ನನ್ನ ಹಿಂದೆ ಸ್ತೋತ್ರ ಸಾವಿರಾರು ಜನರು ನನ್ನನ್ನು ಬೆನ್ನಟ್ಟಿ ಬರುವುದಾದ್ರು, ನನ್ನನ್ನು ಕೊಲ್ಲುವುದಕ್ಕೆ ಬಯಸುವುದಾದ್ರು, ನನ್ನನ್ನು ನಾಶ ಮಾಡಬೇಕೆಂಬುದಾಗಿ ಬಯಸುವುದಾದ್ರು, ನನ್ನ ಹೆಸರು ಭೂಮಿಯಲ್ಲಿ ಉಳಿಯದ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ಬಯಸುವುದಾದ್ರು, ನಾನು ಈ ಭೂಮಿಯಲ್ಲಿ ಇರಬಾರದೆಂಬುದಾಗಿ ಸೈತಾನನು ಅನೇಕ ಜನರನ್ನು ಸ್ತೋತ್ರ ನನಗೆ ವಿರುದ್ಧವಾಗಿ ಎತ್ತಿ ಕಟ್ಟಿ ನಿಲ್ಲಿಸಿರುವುದಾದ್ರು, ಯೇಸು ನನ್ನ ಜೊತೆಯಲ್ಲಿ ಇರುವುದಾದ್ರೆ, ದೇವರಾತ್ಮ ನನ್ನ ಜೊತೆಯಲ್ಲಿ ಇರುವುದಾದ್ರೆ, ಯಜ್ಞದ ಕುರಿ ನನ್ನ ಜೊತೆಯಲ್ಲಿ ಇರುವುದಾದ್ರೆ ಸ್ತೋತ್ರ ಹಲ್ಲೆಲೂಯಾ, ಆ ಸಾವಿರ ಜನರಲ್ಲಿಯೂ ನನ್ನನ್ನು ಶ್ರೇಷ್ಠನಾಗಿ ನನ್ನ ಕರ್ತನ ಮಾಡಲಿಕ್ಕೆ ಆತನು ಶಕ್ತನಾಗಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ ಹಲ್ಲೆಲೂಯಾ. ಯಾಕೆಂದ್ರೆ ಸ್ತೋತ್ರ ಹಲ್ಲೆಲೂಯಾ, ಒಂದು ಜಿಂಕೆಗೆ ಬಲ ಕೊಡುವ ಆತನು ಕರ್ತನಾಗಿದ್ದಾನೆ, ಅದನ್ನು ಉಂಟು ಮಾಡಿದ ಆತನು ಕರ್ತನಾಗಿದ್ದಾನೆ. ಒಂದು ವೇಳೆ ಜಿಂಕೆ ಹುಲಿ ಇಲ್ಲ ಬೇಟೆಗೆ ಸಿಕ್ಕಿ ಹಾಕಿಕೊಳ್ಳುವುದಾದ್ರೆ ಅದು ಸಿಕ್ಕಿ ಹಾಕಿಕೊಳ್ಳಿಕ್ಕೆ ಕಾರಣ ಅದು ಭಯದಿಂದ ತಿರುಗಿ ನೋಡುತ್ತಾ ತನ್ನ ವೇಗವನ್ನು ಕಡಿಮೆ ಮಾಡುವಾಗ ಸಿಕ್ಕಿ ಹಾಕಿಕೊಳ್ತದೆ. ಆದ್ರೆ ಅದೇ ಜಿಂಕೆ ತನ್ನ ಎಲ್ಲ ಭಾರವನ್ನು ಚಿಂತೆಯನ್ನು ಕರ್ತನ ಮೇಲೆ ಹಾಕಿ ಓಡುವುದಾದ್ರೆ ಎಂಥ ಬೇಟೆಗೂ ಅದು ಸಿಗಲಿಗೆ ಎಂದಿಗೂ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಆ ಜಿಂಕೆ ಸ್ತೋತ್ರ ತನ್ನ ಗಮನವೆಲ್ಲ ಸ್ತೋತ್ರ ಆ ಜಿಂಕೆಯನ್ನು ಉಂಟು ಮಾಡಿದ ಸರ್ವಶಕ್ತನ ಮೇಲೆ ಇಟ್ಟಿರುವಂತಾಗಿರ್ತದೆ. ಹಲ್ಲೆಲೂಯಾ. ನಮ್ಮ ಜೀವಿತಗಳು ಅನೇಕ ಶೋಧನೆಗಳು, ಅನೇಕ ವೇದನೆಗಳು, ಅನೇಕ ಕಾರ್ಯಗಳು ಬರಬಹುದು. ನಮ್ಮನ್ನು ಈ ಲೋಕದಲ್ಲಿ ಮರಣವೇ ನಮ್ಮನ್ನು ತಂದು ಅಗಲಿಸುವಂತಾಗಿರ್ಬೋದು. ಆದರೂ ಅದರವರೆಗೂ ನಾನು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು ಆತನ ಮೇಲೆ ದೃಷ್ಟಿಯನ್ನಿಟ್ಟು ನಾನು ಓಡುವುದಾದ್ರೆ ಆತ ನನಗೆ ಜಯವನ್ನು ಕೊಡುವವನಾಗಿದ್ದಾನೆ. ಆತ ನನಗೆ ಜಯಮಾಲೆಯನ್ನು ಕೊಡುವವನಾಗಿದ್ದಾನೆ. ಆತ ನನಗೆ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ಆತ ನನ್ನನ್ನು ಪರಿಶುದ್ಧವಾದ ವಿವಾಹ ಮಾಡಿಕೊಳ್ಳುವ ಆತನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಪ್ರಿಯರೇ, ಆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಈ ದಿವಸವೂ ಸ್ತೋತ್ರ ಹಲ್ಲೆಲೂಯಾ. ನನ್ನ ಅನಾರೋಗ್ಯದಲ್ಲಿಯೂ, ನನ್ನ ಮರಣದ ಸ್ತೋತ್ರ ಹಾಸಿಗೆಯಲ್ಲಿಯೂ, ಸ್ತೋತ್ರ ನನ್ನ ಪ್ರಯಾಣದ ಎಲ್ಲ ಸಮಯದಲ್ಲೂ ಆ ಯಜ್ಞದ ಕುರಿ ನನ್ನ ಜೊತೆಯಲ್ಲಿದ್ದಾನೆ.
ಆ ಯಜ್ಞದ ಕುರಿ ನನ್ನ ಜೊತೆಯಲ್ಲಿ ಇದೆ, ಅದು ನನ್ನ ಕಾಲು ಕಲ್ಲಿಗೆ ತಗಲದ ರೀತಿಯಲ್ಲಿ ಆತನು ತನ್ನ ದೂತನಿಗೆ ಅಪ್ಪಣೆ ಕೊಟ್ಟು ನನ್ನ ಜೊತೆಯಲ್ಲಿ ಇಟ್ಟವನಾಗಿದ್ದಾನೆ. ನಮ್ಮ ಪ್ರತಿ ಒಬ್ಬೊಬ್ಬರಲ್ಲಿಯೂ ಆತನು ಒಬ್ಬ ದೂತನನ್ನು ಇಟ್ಟವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೂತ ನಮ್ಮ ಜೊತೆಯಲ್ಲಿ ಇರುವ ಆತನಾಗಿದ್ದಾನೆ. ಆ ದೂತ ನಮ್ಮ ಜೊತೆಯಲ್ಲಿ ಇರುವುದರಿಂದ ಸ್ತೋತ್ರ, ಹಲ್ಲೆಲೂಯಾ, ಆತನು ನಮ್ಮನ್ನು ಅನೇಕ ಸಾರಿ ಪರಿಶೋಧಿಸುವವನಾಗಿದ್ದಾನೆ. ಆ ದೂತ ನನ್ನ ಜೊತೆಯಲ್ಲಿ ಇದ್ದಾಗ್ಯೂ ಆ ಶೋಧನೆಗಳು ಬರುವಾಗ ನಾನು ಅದನ್ನು ಹಂಚಿಕೊಳ್ತೇನೆ ಇಲ್ಲೋ ಎಂಬುದಾಗಿ ನಮ್ಮನ್ನು ಪರಿಶೋಧಿಸ್ತಾನೆ. ಸ್ತೋತ್ರ, ಹಲ್ಲೆಲೂಯಾ. ಅನೇಕ ಸಾರಿ ಸ್ತೋತ್ರ, ಈಗ ಪ್ರಿಯ ಸಹೋದರಿಯರು ರೀತಿಯಲ್ಲಿ ಅನಾರೋಗ್ಯದ ಮಧ್ಯದಲ್ಲಿ ಹಲ್ಲೆಲೂಯಾ ಅನೇಕ ಸಾರಿ ಫೋನ್ ಮಾಡಿದ್ದಾರೆ, ಅನೇಕ ಸಾರಿ ಪ್ರಾರ್ಥಿಸಿದ್ದಾರೆ, ಅನೇಕ ಸಾರಿ ನೋವುಗಳು ಕಮ್ಮಿ ಆಗಿದೆ ಆದರೂ ಸ್ತೋತ್ರ, ಹಲ್ಲೆಲೂಯಾ ಅವರ ಪ್ರಾರ್ಥನೆ ಮಾತ್ರ ಅನೇಕರನ್ನು ಕೇಳುವಾಗಲೆಲ್ಲ ಸ್ತೋತ್ರ ಅವರ ಪ್ರಾರ್ಥನೆ ಮಾಡಿದ ಅನುಭವಗಳು, ಆ ಪ್ರಾರ್ಥನೆ ಅವರಿಗೆ ಸಿಕ್ಕಿದ ಅನುಭವಗಳನ್ನು ನಮಗೆ ಹಂಚಿಕೊಳ್ತಾ ಇದ್ರು. ಆ ಒಂದು ಪ್ರಾರ್ಥನೆಯ ಒಂದು ಫಲ ಸ್ತೋತ್ರ, ಹಲ್ಲೆಲೂಯಾ ಇವತ್ತು ಅವರು ಬೆಲ್ಟ್ ಇಲ್ಲದೆ ಕುಳಿತುಕೊಂಡಿರುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಅದರ ಫಲವಾಗಿದೆ. ಸ್ತೋತ್ರ, ಹಲ್ಲೆಲೂಯಾ ಅವರಿಗೆ ದೇವರಾಗಿರುವ ಆ ದೇವರು ನನಗೂ ನಿಮಗೂ ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಆತನು ಎಲ್ಲರೂ ಒಂದೇ ರೀತಿ ನೋಡುವ ಆತನಾಗಿದ್ದಾನೆ. ಅವರಿಗೆ ಬಿಡುಗಡೆ ಕೊಟ್ಟಿರುವುದಾದ್ರೆ, ಆ ಸಹೋದರನಿಗೆ ಇವತ್ತು ಬಿಡುಗಡೆ ಕೊಟ್ಟಿರುವುದಾದ್ರೆ, ನನಗೂ ನಿಮಗೂ ಯಾಕೆ ನಾವು ಪ್ರಾರ್ಥಿಸಿದ ವಿಷಯಗಳಲ್ಲಿ ಆತನ ಬಿಡುಗಡೆ ಕೊಟ್ಟಿಲ್ಲ? ಹಲ್ಲೆಲೂಯಾ. ಬಿಡುಗಡೆ ತಡವಾಗಬಹುದು, ಬಿಡುಗಡೆ ತಡವಾಗಬಹುದು, ಅದು ನಮಗೆ ಮೋಸ ಮಾಡುವುದಿಲ್ಲ. ಅಪೊಸ್ತಲ 2:5 ರೀತಿಯಲ್ಲಿ ಅದು ನಮಗೆ ಮೋಸ ಮಾಡುವುದಿಲ್ಲ, ಬಂದೇ ಬರ್ತದೆ, ತಕ್ಕ ಸಮಯದಲ್ಲಿ ಬರ್ತದೆ. ಅದುವರೆಗೂ ನಾನು ನೀನು ಮಾಡುತ್ತಿರುವ ಪ್ರಾರ್ಥನೆ ಬಿಟ್ಟು ಬಿಡಬಾರದು, ಮಾಡುತ್ತಿರುವ ಪ್ರಾರ್ಥನೆ ನಾನು ನೀವು ಬಿಟ್ಟು ಬಿಡಬಾರದು. ಹಾಗೆ ಬಿಡದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸುವನಾಗಿರಲಿ. ಆ ಯಜ್ಞದ ಕುರಿಯಾದ ಆತನ ಜೊತೆಯಲ್ಲಿ ನಾವು ನಿಲ್ಲುವರಾಗಿರೋಣ. ಆತನೊಂದಿಗೆ ಸ್ತೋತ್ರ ಇವತ್ತು ಕಳಂಕ ಸುತ್ತು ಮುಂತಾಗುವುದಿಲ್ಲ, ಶುದ್ಧ ಕನ್ನಿಕೆಯಾಗಿ ನಿಂತು ಆ ಯಜ್ಞದ ಕುರಿಯಾದತನೊಂದಿಗೆ ವಿವಾಹಕ್ಕೆ ನಾವು ಸಿದ್ಧರಾಗೋಣ, ಪ್ರತಿಫಲಕ್ಕೆ ನಾವು ಸಿದ್ಧರಾಗೋಣ, ಆತನ ಜೊತೆಯಲ್ಲಿ ವಾಸಿಸುವುದಕ್ಕೆ ನಾವು ಸಿದ್ಧರಾಗೋಣ. ದೇವರ ವಾಕ್ಯದ ನಮ್ಮನ್ನು ಆಶೀರ್ವದಿಸುವನಾಗಿರಲಿ. ನಮ್ಮನ್ನು ಕರ್ತನ ಕರಗಳಲ್ಲಿ ನಾವು ಒಪ್ಪಿಸುವರಾಗಿರೋಣ. ಆತನು ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಮುಂದೆ ನಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದ. ಆತನ ಅಬ್ರಹಾಮನು ಮಾಡಿದ ಆರಾಧನೆ, ಆ ಆರಾಧನೆ ನಾವು ಮಾಡುವರಾಗಿರೋಣ.